ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರಮ್ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಪ್ಪ ಇಷ್ಟೊಂದು ಮಿಷಿನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂತನ, ಇದರಿಂದ ನನಗೆ ರೊಟ್ಟಿ ಆಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು, ಹಪ್ಪಳಗಳಾಗಿರ್ಬೋದು, ಪೂರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ಬೋದು. ತುಂಬ ಜನರಿಗೆ ಮಾಡ್ಬೋದಾ ಅನ್ನೋದೇ ಒಂದು ಡೌಟ್ ಇದೆ. ಸೊ ನಾನು ಇದನ್ನೇ ಯೂಸ್ ಮಾಡೋದು. ತುಂಬ ವರ್ಷಗಳಿಂದ ನಮ್ಮಮ್ಮ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದು. ನೋಡಿ, ಅಕ್ಕಿ ರೊಟ್ಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಜೋಳ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಜೋಳ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನೋಡಿ, ಇದು ರಾಗಿ ರೊಟ್ಟಿ ಕೂಡ ಮಾಡಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ಮಿಷಿನಲ್ಲಿ. ನಾವು ಒಂದು 25 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ನನ್ನ ತಾಯಿ ಯೂಸ್ ಮಾಡ್ತಿರೋವಂಥದ್ದು. ಬಟ್ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮಲೆನಾಡು ಕಡೆ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ. ಹೋಳಿಗೆ ಕೂಡ ನೋಡಿ ಆರಾಮ್ಸೆ ಅದರಲ್ಲಿ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ, ಬೇಗ ಬೇಗ ಕೂಡ ಆಗುತ್ತೆ. ನಾನಿವಾಗ ಅಕ್ಕಿ ರೊಟ್ಟಿ ಹೇಗೆಲ್ಲ ಮಾಡ್ತೀನಿ, ಎಷ್ಟು ಸಾಫ್ಟಾಗಿರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ಅಳತೆನ ಯಾವ ಥರ ಮಾಡ್ಕೋಬೇಕು ಅಂತ. ಈ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಇದು ಹುಕ್ಕುರ್ಸಿದ ರೊಟ್ಟಿ, ಪ್ಲೇನ್ ಅಕ್ಕಿ ರೊಟ್ಟಿ ಇದು. ನೋಡಿ, ಅದು ನೀರು ಕುದಿ ಬಂದಾಗ ಈ ಥರ ಬಬಲ್ಸ್ ಬರುತ್ತಲ್ವ, ಆವಾಗ ನಾನು ಈ ಥರ 1 ಲೋಟ ಆಗೋಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದೇ ಲೋಟದಲ್ಲಿ ಅಳತೆ. ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು, ಯಾಕಂದರೆ ಉಕ್ಕಿಬಿಡುತ್ತೆ ಅದಕ್ಕೇ. ನೋಡಿ, ಇವಾಗ ಸುತ್ತಲೂ ಆ ನೀರೆಲ್ಲ ಮೇಲೆ ಬರ್ತಾ ಹೋಗುತ್ತೆ, ಹಿಟ್ಟು ಮೇಲೆಲ್ಲ ಬರ್ತಾ ಹೋಗುತ್ತಲ್ವ. ಇವಾಗ ಅಂದರೆ 1 ನಿಮಿಷ ಬಿಟ್ಬಿಟ್ಟು ನಾನು ಇವಾಗ ಮುದ್ದೆ ಹೇಗೆ ನಾವು ರೊಟಾಯಿಸ್ತೀವಿ, ಅಂದರೆ ಅದನ್ನು ಈ ಥರ ತಿರುಗಿಸ್ತೀವಿ ಮುದ್ದೆಗೆ, ಸೊ ಅದೇ ಥರನೇ ನಾನು ಇವಾಗ ತಿರ್ಸ್ಕೊತೀನಿ. ನೋಡಿ, ಸ್ವಲ್ಪನೂ ಉಂಡೆ ಬರದೇ ಇರೋ ಹಾಗೆ ತಿರ್ಸ್ಕೋಬೇಕು. ನೋಡಿ, ಈ ಥರ ತಿರ್ಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಕೆಳಗಡೆ ಕೂಡ ಬಿಟ್ಕೋತಾ ಹೋಗುತ್ತೆ. ಫುಲ್ ಬಿಟ್ಕೊಂಡಾದಮೇಲೆ ಆವಾಗ ರೆಡಿಯಾಗಿದೆ ಅಂತ, ಅದು ಮುದ್ದೆ ಥರ ಫುಲ್ ಕೆಳಗಡೆ ಎಲ್ಲ ಅಂಟ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ರೆಡಿಯಾಗಿ ಫುಲ್ ಮುದ್ದೆ ಥರ ರೆಡಿಯಾಗಿಬಿಡುತ್ತೆ. ಆವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಇಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ನಾನಿವಾಗ ಒಂದು ತಟ್ಟೆಗೆ ಉಕ್ಕರಿಸ್ಕೊಂಡಿರೋಂಥ ಹಿಟ್ಟನ್ನು, ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನು ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ ತೋರಿಸ್ತಾ ಇದ್ದೀನಿ, ಅಂದರೆ ಇದು ಮಿಷಿನಲ್ಲಿ ಮಾಡೋದ್ರಿಂದ. ನೋಡಿ, ಈ ಥರ ನೀರನ್ನ ಚಿಮ್ಸ್ಕೊತ ಸ್ವಲ್ಪ ಬೆಚ್ಚಗಿರ್ಬೇಕಂದ್ರೆ ನಾನು ಇವಾಗ ಚೆನ್ನಾಗಿ ನಾದ್ಕೊತೀನಿ. ಯಾಕಂದರೆ ಬಿಸಿ ಇರೋವಾಗಲೇ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ತಣ್ಣಗಾದಾಗ ನಾದ್ಕೊಂಡ್ರೆ ಅದು ಉಂಡೆ ಥರ ಆಗೋಗುತ್ತೆ, ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೇ ನೋಡಿ, ಚೆನ್ನಾಗಿ ಈ ಥರ ನೀರು ಚಿಮ್ಸ್ಕೊತ ನಾನು ನಾದ್ಕೋತಾ ಹೋಗ್ತಾ ಇದ್ದೀನಿ. ಸಾಫ್ಟಾಗಿರಬೇಕು, ಯಾಕಂದರೆ ಬಿಸಿ ಇದ್ದಾಗ ನಿಮಗೆ ಮೆತ್ತಗಂತ ಅನಿಸುತ್ತೆ, ಬಟ್ ಬಿಸಿ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಚೆಂಡು ಥರ, ಅಂದರೆ ರಬ್ಬರ್ ಬಾಲ್ ಬರುತ್ತಲ್ಲ ಆ ಥರ ಆಗೋಗುತ್ತೆ. ಸೊ ಯಾವುದೇ ರೊಟ್ಟಿ ಆಗಲಿ, ಅಂದರೆ ಜೋಳದ ರೊಟ್ಟಿ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ, ನಾವು ಇದೇ ಥರನೇ ಮಾಡೋದು. ಅಂದರೆ ರಾಗಿ ರೊಟ್ಟಿ ಆದರೂ ಅಷ್ಟೇ, ಸೇಮ್ ಇದೇ ಥರನೇ ಮಾಡೋದು, ಡಿಫ್ರೆನ್ಸ್ ಏನೂ ಇಲ್ಲ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ನೀರನ್ನ ಚೆನ್ನಾಗಿ ಚಿಮ್ಸ್ಕೊತ ನಾನು ನೋಡಿ ಇಷ್ಟು ಸಾಫ್ಟಾಗಿ, ನೋಡಿ ಬೆರಳು ಹಾಕಿದ್ರೆ ಇಷ್ಟು ಈಸಿಯಾಗಿ ಒಳಗಡೆ ಹೋಗೋ ಥರ ಇರಬೇಕು, ಇಷ್ಟು ಸಾಫ್ಟಾಗಿ ಇಟ್ಕೊಂಡಿರಬೇಕು. ತುಂಬ ಜನ ಈ ಮಿಷಿನಲ್ಲಿ ಮಾಡೋದಾದರೆ ಕನ್ಸಿಸ್ಟೆನ್ಸಿ ತುಂಬಾ ರಾಂಗ್ ಮಾಡ್ಕೊತೀರಾ. ನೋಡಿ, ಇಷ್ಟು ಸಾಫ್ಟಾಗಿರಬೇಕು, ಯಾಕಂದರೆ ನೀರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಾಫ್ಟಾಗಿ ಕೂಡ ಬರುತ್ತೆ. ಮತ್ತು ಮಿಷಿನಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಗಲ ಆಗಬೇಕು ಅಂದರೆ ನಿಮಗೆ ಸಾಫ್ಟಾಗೇ ಇರಬೇಕು, ಯಾಕಂದರೆ ಬಿಸಿ ಆರಿದ ತಕ್ಷಣ ಅದು ಗಟ್ಟಿ ಥರ ಆಗ್ಬಿಡ್ತದೆ, ಅಂದರೆ ರಬ್ಬರ್ ಥರ. ಅದಕ್ಕೇ ಆಮೇಲೆ ಡ್ರೈ ಹಿಟ್ಟು ನಾನು ಅಕ್ಕಿ ರೊಟ್ಟಿಗೆ ನಾವು ಯೂಸ್ ಮಾಡಲ್ಲ. ಡ್ರೈ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ರಟ್ಟು ಥರ ಆಗೋಗುತ್ತೆ, ಅಂದರೆ ಗರ್ಗರಿ ಆಗೋಗುತ್ತೆ. ಬೇಕನ್ನೋರು ಹಾಕ್ಕೋಬೋದು, ಬಟ್ ನಮ್ಗೆ ಇಷ್ಟ ಆಗಲ್ಲ, ಸಾಫ್ಟಾಗೇ ಇರಬೇಕು ಕುರ್ಸಿದ ರೊಟ್ಟಿ, ಅಕ್ಕಿ ರೊಟ್ಟಿ. ಅದಕ್ಕೋಸ್ಕರನೇ ನೋಡಿ, ಈ ಥರ ಉಂಡೆಗಳಾಗಿ ತೊಗೊಂಡು ನಾನು ಈ ಥರ ಪ್ರೆಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಅದು ನೀವು ಮಿಷಿನ್ಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಒಂದು ಸೈಡ್ಗೆ ಹೋಗಲ್ಲ, ಆದಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಅಂತ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ಎಣ್ಣೆನೇ ಹಚ್ಕೋತಾ ಇಲ್ಲ, ಯಾಕಂದರೆ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಮಾಡ್ಕೊತೀರಾ ಅಷ್ಟು ಒಳ್ಳೇದು. ನೋಡಿ, ಸ್ವಲ್ಪನೂ ಅಂಟೋ ಥರ ಇಲ್ಲ ನನಗೆ ಹಿಟ್ಟು ನಾದ್ಕೊಂಡಿರೋದು. ಸೊ ಎಣ್ಣೆನೇ ಹಚ್ಕೊತಾ ಇಲ್ಲ. ಕೆಲವೊಂದು ಸಲ ಎಣ್ಣೆ ಹಚ್ಕೋಬೋದು, ಬಟ್ ನಾನು ಹಚ್ಕೊಂಡ್ರೆ 1 ರೊಟ್ಟಿಗೆ ಅಷ್ಟೇ ಹಚ್ಕೋತೀನಿ, ಆಮೇಲೆ ಹಚ್ಕೊಳ್ಳೋದೇ ಇಲ್ಲ. ನೀವು ಕನ್ಸಿಸ್ಟೆನ್ಸಿ ಮೇಯ್ನು, ಹಿಟ್ಟಿನ ಕನ್ಸಿಸ್ಟೆನ್ಸಿ. ಈ ಮಿಷಿನಲ್ಲಿ ಮಾಡೋದಾದರೆ ನಾನು ತೋರಿಸಿದ್ನಲ್ವ ಯಾವ ಥರ ಕನ್ಸಿಸ್ಟೆನ್ಸಿ ಅಂತ, ಅದೇನೆ. ನೋಡಿ, ಇಷ್ಟು ಓಪನ್ ಮಾಡಿಕೊಂಡ್ರೆ ಸಾಕು. ತುಂಬ ಜನ ಕಮೆಂಟ್ ಕೂಡ ಮಾಡಿದರು, ತುಂಬ ಓಪನ್ ಮಾಡಿದಾಗ ಅಷ್ಟೊಂದು ಟೈಮ್ ಹಿಡಿಯುತ್ತಾ ಅಂತ. ಬೇಡ, ಇದು ಈ ಪೇಪರು ಮತ್ತು ಈ ಉಂಡೆ ಹೋಗೋಷ್ಟಷ್ಟೇ ಓಪನ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಓಪನ್ ಮಾಡಿಕೊಂಡು ನೋಡಿ, ಈ ಪೇಪರ್ ಇದೆಯಲ್ಲ, ಈ ಪೇಪರ್ ಈ ಕಡೆ ಇಟ್ಕೊಂಡ್ರೆ ನೀವು ಈಸಿಯಾಗಿ ತಕ್ಕೋಬೋದು. ಮತ್ತು ನೋಡಿ, ಮಿಡಲಲ್ಲಿ ಕರೆಕ್ಟಾಗಿ ಉಂಡೆ ನೋಡಿ ಎಲ್ಲಿಗಿರಬೇಕು ಅಂತ, ಮಿಡಲಲ್ಲಿ ಕರೆಕ್ಟಾಗಿ ಇರಬೇಕು. ನೋಡಿ, ಪ್ರೆಸ್ ಮಾಡೋವಾಗ ಕರೆಕ್ಟಾಗಿ ಆ ಮಿಡಲ್ ಇರಬೇಕು. ನೋಡಿ, ಇಲ್ಲಿದ್ದರೆ ಮಾತ್ರ ನಿಮಗೆ ಒಂದು ಕಡೆ ಹೋಗಲ್ಲ, ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ.
ಅಂದರೆ ಬಿಗ್ ಸೈಜಲ್ಲಿ ಕರೆಕ್ಟಾಗಿ ಅಗಲ ಆಗುತ್ತೆ ನೋಡಿ. ಆ ಪ್ರೆಸ್ ಮಾಡಿರೋದ್ರಿಂದ ನೀಟಾಗಿ ಇವಾಗ ಅಗಲವಾಗಿ ರೌಂಡ್ ಶೇಪಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ಥರ ನಾನು ನಿಮ್ಗೆ ಯಾಕೆ ಫುಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತ. ತುಂಬ ಜನರಿಗೆ ತುಂಬ ಥರದ ಕನ್ಫ್ಯೂಷನ್ ಇದೆ. ಆಮೇಲೆ ಕೆಲವೊಂದು ಸಲ ನೀವೇನಾದರೂ ಪ್ಲೇಸ್ಮೆಂಟ್ ಇಡೋದು ಏನಾದರೂ ವ್ಯತ್ಯಾಸ ಆದರೆ, ಅಥವಾ ಎಣ್ಣೆ ಏನಾದರೂ ಜಾಸ್ತಿ ಹಚ್ಕೊಂಡ್ರೆ, ಅಥವಾ ತುಂಬ ಸಾಫ್ಟ್ ಮಾಡಿಕೊಂಡ್ರೆ ಆವಾಗ ಏನಾಗುತ್ತೆ ಅಂದರೆ ಒಂದು ಕಡೆ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಆಗ ನೀವು ಅದನ್ನು ತಿರುಗಿಸಿ ಮಿಷಿನ್ಗೆ ಮತ್ತೆ ಕೊಟ್ಟಾಗ ಅದು ನಿಮಗೆ ತೆಳ್ಳಗೆ ಆಗುತ್ತೆ. ಯಾಕಂದರೆ ಒಂದು ಕಡೆ ತೆಳ್ಳಗಾಗಿ ಒಂದು ಕಡೆ ದಪ್ಪ ಆಗಿದೆ ಅಂದರೆ ಅದು ನೀವು ಇಡೋ ಪ್ಲೇಸ್ಮೆಂಟ್ ಆಗಲಿ ಅಥವಾ ಎಣ್ಣೆ ಆಗಲಿ ಜಾಸ್ತಿ ಆಗಿದ್ರೆ ಆ ಥರ ಆಗುತ್ತೆ ನೋಡಿ. ಎಷ್ಟು ದೊಡ್ಡದಾಗಿ ಬಂದಿದೆ ರೊಟ್ಟಿ ಅಂತ, ಅಕ್ಕಿ ರೊಟ್ಟಿ ನೋಡಿ. ಸೇಮ್ ನಾವು ಇದೇ ಥರನೇ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಮಾಡೋದು ನೋಡಿ. ಎಷ್ಟು ದೊಡ್ಡದಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ರೊಟ್ಟಿ. ನಮಗೆ ಬೇಗನೆ ಆಗೋಗುತ್ತೆ. ನೀವು ಈ ಥರ ಪೇಪರ್ಗಳು ಒಂದು 5-6 ತಂದಿಟ್ಕೊಬಿಟ್ರೆ, ಸೊ ಈ ಥರ ಪೇಪರಲ್ಲಿ ಮಾಡಿ 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 ಇಟ್ಕೊಂಡು ಆರಾಮಾಗಿ ಓಡಾಡ್ಕೊತ ನೀವು ಈ ಥರ ಬೇಯಿಸ್ಕೋತಾ ಹೋಗ್ಬೋದು. ಸೊ ಯಾಕಂದರೆ ಅದ್ರ ಹತ್ರನೇ ಇರಬೇಕು ಅಂತ ಏನಿಲ್ಲ. ನೀವು ಫುಲ್ ಒಂದು 5-6 ಆಗೋಷ್ಟು ಈ ಥರ ನೀವು ಪ್ರೆಸ್ ಮಾಡಿ ಇಟ್ಕೊತ ಬಂದುಬಿಟ್ರೆ, ಸೊ ಆವಾಗ ಆರಾಮ್ಸೆ ಒಂದೇ ಸಲ ಬೇಯಿಸ್ಕೋತಾ ಹೋಗ್ಬೋದು. ಯಾಕಂದರೆ ಇದೇನು ಡ್ರೈ ಆಗಲ್ಲ. ಅಂದರೆ ಅಕ್ಕಿ ರೊಟ್ಟಿಗೆ ನಿಮಗೆ ತುಂಬ ಹೊತ್ತು ಬಿಟ್ಟರೆ ಡ್ರೈ ಥರ ಆಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಚಪಾತಿ ಥರ ಏನೂ ಇಶ್ಯೂಸ್ ಇಲ್ಲ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ಇಟ್ಕೋಬೋದು. ಪೇಪರ್ ಒಂದು 4-5 ಜೊತೆ ತೊಗೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನೋಡಿ. ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಲ್ವಾ. ತುಂಬಾ ನಿಮಗೆ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಬರುತ್ತೆ, ದಪ್ಪ ಬೇಕು ಅಂದರೆ ದಪ್ಪ ಬರುತ್ತೆ. ಅಂದರೆ ನಿಮಗೆ ಹೇಗೆ ಬೇಕಾದ್ರೂ ಮಾಡ್ಕೋಬೋದು ಆ ಮಿಷಿನಲ್ಲಿ ನೋಡಿ. ಫುಲ್ ಪ್ರೆಸ್ ಮಾಡಿದ್ರೆ ನಿಮಗೆ ಅಂದರೆ ಟೈಟಾಗಿ, ಸೊ ಆಗ ನಿಮಗೆ ದೊಡ್ಡದಾಗಿ ಬರುತ್ತೆ ನೋಡಿ. ತುಂಬ ಜನ ಅಕ್ಕಿ ರೊಟ್ಟಿ ಗಟ್ಟಿ ಆಯಿತು ಅಥವಾ ಏನೋ ಒಂಥರ ಹೇಳ್ತಾ ಇರ್ತೀರ. ನೀವು ಯೂಸ್ ಮಾಡ್ದೇ ದಯವಿಟ್ಟು ಆ ಥರ ಹೇಳಬೇಡಿ ನೋಡಿ. ನಾನು ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ಮಡಚಿದ್ರೆ ಹೆಂಗೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇಷ್ಟು ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ನೋಡಿ ನಾವು ಈ ಥರ ಮಾಡೋದು. ಆ್ಯಕ್ಚುಲಿ ನಮ್ಮ ಮಲೆನಾಡು ಕಡೆ ನಾವು ರೈಸು ಮತ್ತು ಅಂದರೆ ಅನ್ನ ಮತ್ತು ಹಿಟ್ಟು ಹಾಕಿ ಮಾಡ್ತೀವಿ. ಬಟ್ ಬೆಂಗಳೂರು ಕಡೆ ಅನ್ನ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ಈ ಥರ ಉಕ್ಕುರ್ಸಿದ ರೊಟ್ಟಿ ಅಂದರೆ ಹಿಟ್ಟು ಹಾಕಿ ಉಕ್ಕುರ್ಸಿದ ರೊಟ್ಟಿನ ಮಾಡೋದು ನೋಡಿ. ಇವಾಗ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಆ ಮಿಷಿನಲ್ಲಿ ಯಾವ ಥರ ಮಾಡ್ಬೋದು ಕನ್ಸಿಸ್ಟೆನ್ಸಿ ಅಂತ ತುಂಬ ಜನರಿಗೆ ಡೌಟ್ ಇದೆ. ಸೊ ಅದಕ್ಕೋಸ್ಕರ ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ಥರನೇ ಒಂದು ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಮಾಡಲಿಕ್ಕೆ. ಆಪ್ಷನಲ್ ಉಪ್ಪು, ಯಾಕಂದರೆ ಜೋಳದ ರೊಟ್ಟಿ ಕೆಲವರು ಉಪ್ಪು ಹಾಕಲ್ಲ ನೋಡಿ. ಈ ಥರ ಅದೇ ಲೋಟ ಥರ ನಾನು ಮತ್ತು 1 ಲೋಟ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಡು 1 ನಿಮಿಷ ಆದಮೇಲೆ ನಾನು ಸೇಮ್ ಅದೇ ಥರನೇ ಬಬಲ್ಸ್ ಎಲ್ಲ ಬಂದು ನೀರೆಲ್ಲ ಮೇಲೆ ಬರ್ತಾ ಹೋಗುತ್ತಲ್ವ, 1 ನಿಮಿಷ ಆದಮೇಲೆ ನಾನು ಈ ಥರ ಮುದ್ದೆ ಥರ ರೊಟಾಯಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ತಿರುಗಿಸ್ಕೋಬೇಕು. ಮುದ್ದೆ ಹೇಗೆ ನಾವು ತಿರುಗಿಸ್ಕೋತೀವೋ ಅದೇ ಥರನೇ ನೋಡಿ. ಸೇಮ್ ಅಕ್ಕಿ ರೊಟ್ಟಿ ಹೇಗೆ ಮಾಡಿಕೊಂಡೆ ಅದೇ ಥರನೇ ಸೇಮ್ ಇದೇ ಥರ ನಾನು ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು ಸೇಮ್ ಇದೇ ಪ್ರೊಸೀಜರೇ ನೋಡಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ತುಂಬ ಜನ ಕನ್ಸಿಸ್ಟೆನ್ಸಿನ ನೀವು ಮಿಸ್ಟೇಕ್ ಮಾಡಿಕೊಂಡು ಬರೋದೇ ಇಲ್ಲ, ಅಂದರೆ ಅಗಲ ಆಗೋಲ್ಲ ಅಥವಾ ದಪ್ಪ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ, ಚಿಕ್ಕದಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಮೇಯ್ನ್ ಇದು ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಇರಬೇಕು ಅಂತ ನೋಡಿ. ಈ ಥರ ಮುದ್ದೆ ರೆಡಿ ಆಗಿದೆ ಇವಾಗ. ಈ ಥರ ಆಲ್ಮೋಸ್ಟ್ ದಾವಣಗೆರೆ ಕಡೆ ಎಲ್ಲ ಇದೇ ಥರ ಮಾಡೋದಲ್ವ, ಅಂದರೆ ಅರಿಯೋಕೆ ಮಾಡ್ತೀರಲ್ವ. ಈಗ ಚಪಾತಿ ಹೇಗೆ ಲಟ್ಟಿಸ್ತೀರಾ ಅವು ಆ ಕಡೆ ಎಲ್ಲ ಇದು ಈಸಿಯಾಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಅವರು ಲಟ್ಸೋದ್ರಿಂದ ಅವ್ರು ಈ ಥರ ಮುದ್ದೆ ಥರನೇ ಮಾಡ್ಕೊಳ್ಳೋದು. ಈ ಬಿಸಿನೀರಲ್ಲಿ ಕಲಸಿ ಮಾಡೋದು ಸ್ವಲ್ಪ ಒಡೆದೋಗೋ ಚಾನ್ಸ್ ಇರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಯಾಕಂದ್ರೆ ನನಗೆ ತಟ್ಟಕ್ಕೆಲ್ಲ ಬರಲ್ಲ. ಸೊ ಅದಕ್ಕೋಸ್ಕರನೇ ನಾನು ಮಿಷಿನಲ್ಲಿ ಕೂಡ ಆ ಥರ ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡಿರೋದು ಮಿಷಿನಲ್ಲಿ ಇದೇ ಥರನೇ ನನ್ನ ಪ್ರೊಸೀಜರು ನೋಡಿ. ಇವಾಗ ಬಿಸಿ ಇರೋವಾಗಲೇ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿರೋವಾಗಲೇ ಇದನ್ನು, ಅಂದರೆ ಬಿಸಿ ಇರೋವಾಗಲೇ, ಸ್ವಲ್ಪ ಬಿಸಿ ಇರೋವಾಗಲೇ, ಉಗುರು ಬೆಚ್ಚಗಿರೋವಾಗಲೇ ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ಅದಿಲ್ಲ ಅಂದರೆ ಉಂಡೆ ಉಂಡೆ ಥರ, ಅಂದರೆ ಇದು ಗಂಟು ಥರ ಆಗೋಗುತ್ತೆ. ಅದಕ್ಕೋಸ್ಕರನೇ ನೋಡಿ. ಇವಾಗ ಸ್ವಲ್ಪ ಬಿಸಿ ಇರೋವಾಗಲೇ ಈ ಥರ ನೀರನ್ನ ಚಿಮ್ಸ್ಕೊತ ಚೆನ್ನಾಗಿ ನಾದ್ಕೊತೀನಿ. ಸೇಮ್ ಇದಕ್ಕೂ ಕೂಡ ತುಂಬಾ ನೀರು ಬೇಕು, ಯಾಕಂದರೆ ಇದು ತಣ್ಣಗಾದ ತಕ್ಷಣ ರಬ್ಬರ್ ಥರ ಆಗೋಗುತ್ತೆ. ಅದಕ್ಕೇ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ತುಂಬ ಬಿಸಿ ಇತ್ತು, ಸೊ ಅದಕ್ಕೆ ನೋಡಿ ಈ ಥರ ನೀರನ್ನ ಚಿಮ್ಸ್ಕೊತ ನಾನು ಈ ಥರ ನಾದ್ಕೋತಾ ಹೋಗ್ತೀನಿ. ಸಾಫ್ಟಾಗಿ ಬರಬೇಕು, ಒಂದು ಸ್ವಲ್ಪನೂ ಅಂಟ್ಕೋಬಾರ್ದು. ಅಂದರೆ ರೋಲ್ ಮಾಡಿದ್ರೆ ಅದು ಆವಾಗ ಸ್ವಲ್ಪನೂ ಅಂಟ್ಕೊಂಡೇ ತಟ್ಟೆಗೆ ಆ ಥರ ಇರಬೇಕು, ಮುದ್ದೆ ಥರ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋತೀರ ಅಷ್ಟು ಒಳ್ಳೆಯದು. ಯಾಕಂದರೆ ಬಿಸಿ ಇರೋವಾಗ ನಿಮಗೆ ಮೆತ್ತಗಂತ ಅನಿಸುತ್ತೆ, ಬಟ್ ತಣ್ಣಗಾದ ತಕ್ಷಣ ರಬ್ಬರ್ ಥರ ಆಗೋಗುತ್ತೆ. ಆವಾಗ ಏನಾಗುತ್ತೆ, ಮಿಷಿನಲ್ಲಿ ನಿಮಗೆ ಪ್ರೆಸ್ ಆಗೋಲ್ಲ.
ಆವಾಗ ಅಗ್ಲನೇ ಆಗಲ್ಲ, ನೀವು ಕೈಯಲ್ಲೂ ಕೂಡ ತಟ್ಟಕ್ಕಾಗಲ್ಲ. ಆವಾಗ ನಿಮಗೆ ಅರಿಲೇಬೇಕಾಗುತ್ತೆ, ಅಂದರೆ ಚಪಾತಿ ಹೇಗೆ ಲಟ್ಟಿಸ್ತೀವೋ ಆ ಥರ. ನೋಡಿ ಮತ್ತೆ ನಾನು ಇವಾಗ ನೀರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ತುಂಬಾ ನೀರು ಬೇಕಾಗುತ್ತೆ. ಆಮೇಲೆ ಹಿಟ್ಟು ಹಾಕೊಳ್ಳೋರು ಕೂಡ ಹಿಟ್ಟು ಹಾಕ್ಕೋಬೋದು. ನಾನು ಮೇಲೆ ಸ್ವಲ್ಪ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ, ಡ್ರೈ ಹಿಟ್ಟನ್ನು. ಯಾಕಂದರೆ ಇದು ಜೋಳದ ರೊಟ್ಟಿ ಥರ ಅನಿಸ್ಬೇಕು ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ನಮಗೆ ಈ ಥರ ಡ್ರೈ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೋತಾ ಚೆನ್ನಾಗಿ ನಾದ್ಕೋಬೇಕು. ಮತ್ತು ಆವಾಗ ಸೇಮ್ ನಿಮಗೆ ಕೈಯಲ್ಲಿ ನಾವು ಲಟ್ಟಿಸ್ತೀವಲ್ವ ಚಪಾತಿ ಲಟ್ಟಿಸೋ ಥರ, ಆ ಥರನೇ ನಿಮಗೆ ರೊಟ್ಟಿ ಬರುತ್ತೆ ಸಾಫ್ಟಾಗಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ನಾದ್ಕೋಬೇಕು, ಒಂದು ಸ್ವಲ್ಪನೂ ಅಂಟ್ಕೋಬಾರ್ದು. ಎಷ್ಟು ನಾದ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಜೋಳದ ರೊಟ್ಟಿ ಮಾಡೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು, ನೋಡಿ ಈ ಥರ ಉಂಡೆ ನೋಡಿ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ಇದ್ದರೆ ನಿಮಗೆ ಪೇಪರ್ಗೆ ಹೆಚ್ಚಿಗೆ ಎಣ್ಣೆ ಹಚ್ಚೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದೇ ರೊಟ್ಟಿಗೆ ಎಣ್ಣೆ ಹಚ್ಚೋದು ಪೇಪರ್ಗೆ, ನಾನು ಆಮೇಲೆ ಹಚ್ಚೋದೇ ಇಲ್ಲ. ಎಲ್ಲಾದರೂ ಸ್ವಲ್ಪ ಅಂಟ್ಕೋತಾ ಇದೆ ಅಂದರೆ ಮಾತ್ರ ಹಚ್ಕೊತೀನಿ ಅಷ್ಟೇ. ನೋಡಿ ಇಷ್ಟು ಸಾಫ್ಟಾಗಿರಬೇಕು ನೋಡಿ ಜೋಳದ ರೊಟ್ಟಿ ಹಿಟ್ಟು. ತುಂಬ ಜನರಿಗೆ ಇದು ಮಿಸ್ಟೇಕ್ ಮಾಡ್ಕೊತೀರಾ. ನೋಡಿ ಇಷ್ಟು ಬೆಟ್ಟ ಹಾಕಿದ್ರೆ ಈ ಥರ ಈಸಿಯಾಗಿ ಒಳಗಡೆ ಹೋಗೋ ಥರ ಇರಬೇಕು. ನೋಡಿ ಇಷ್ಟು ಸಾಫ್ಟಾಗಿದ್ದರೆ ಮಾತ್ರ ನಿಮಗೆ ಆ ಮಿಷಿನಲ್ಲಿ ಮಾಡ್ಬೋದು. ನೋಡಿ ಇಷ್ಟು ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಉಂಡೆ ಮಾಡಿದ್ರೆ ನೋಡಿ ಎಷ್ಟು ಸ್ವಲ್ಪನೂ ಅಂಟ್ಕೋತಾ ಇಲ್ಲ ಅಲ್ವಾ, ತಟ್ಟೆ ಕೂಡ ಅಂಟ್ಕೋತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಂಡೆ. ಆದರೆ ಮಧ್ಯ ಈ ಥರ ಪ್ರೆಸ್ ಯಾಕೆ ಮಾಡ್ತೀನಿ ಅಂದರೆ ಒಡಿಬಾರ್ದು, ಮತ್ತು ನೀಟಾಗಿ ಒಂದು ಸೈಡ್ ದಪ್ಪ ಆಗೋದು ಆ ಥರ ಆಗೋಲ್ಲ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ಕೈಯಲ್ಲಿ ಅಷ್ಟೇ. ನೋಡಿ ಈ ಥರ ಪ್ರೆಸ್ ಮಾಡ್ಕೊತಾ ಒಂದೊಂದು ಉಂಡೆನೂ ಮಾಡ್ಕೊತಾ ಬರ್ತಾಯಿದ್ದೀನಿ. ಇವಾಗ ನಾನು ನೋಡಿ ರೊಟ್ಟಿ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚದೇನೂ ಕೂಡ ಮಾಡ್ಬೋದು, ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟು ಎಣ್ಣೆನ ಈ ಥರ ಸವರ್ಕೊಂಡು ನೋಡಿ ಈ ಥರ ರೊಟ್ಟಿ ಪೇಪರ್ನ ಈ ಥರ ಫುಲ್ಲು ಈ ಥರ ಉಜ್ಕೋತೀನಿ, ಯಾಕಂದರೆ ಎರಡು ಸೈಡು ಆಗಲಿ ಅಂತ. ಆಮೇಲೆ ಇನ್ನೊಂದೇನೆಂದರೆ ಇದು ಸಿಲಿಕಾನ್ ಪೇಪರ್ ಆಗಿರೋದ್ರಿಂದ ಒಂದು 2 years ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಇದು ಹಂಚಿಗೆ ಹಾಕಿದ್ರೂ ಸುಡಲ್ಲ ಅಷ್ಟು ಈಸಿಯಾಗಿ. ಬಟ್ ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು, ಯಾಕಂದರೆ ಎಣ್ಣೆ ಎಲ್ಲ ಹಚ್ಚೋದ್ರಿಂದ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಫೋಲ್ಡ್ ಮಾಡಬಾರ್ದು, ಅಂದರೆ ಮಡ್ಚಿಡೋದಾಗಲಿ ಅಥವಾ ಅದ್ರ ಮೇಲೆ ಏನಾದರೂ ಗಟ್ಟಿ ವಸ್ತುನ ಹೇರೋದಾಗಲಿ ಆ ಥರ ಮಾಡಬಾರ್ದು. ರೋಲ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಫೋಲ್ಡಿಂಗ್ ಮಾಡಬಾರ್ದು. ಆ ಪೇಪರ್ನ ಇಲ್ಲ ಅಗ್ಲವಾಗೇ ಇಡಬೇಕು. ನೋಡಿ ನೀವು ತುಂಬ ಓಪನ್ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಆ ಉಂಡೆ ಹೋಗೋಷ್ಟು ಮತ್ತು ಪೇಪರ್ ಹೋಗೋಷ್ಟು ಅಷ್ಟೇ ಅಗ್ಲ ಓಪನ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಿಮ್ಮ ಟೈಮ್ ಕೂಡ ವ್ಯರ್ಥ ಆಗುತ್ತೆ, ಸೊ ಅದರಿಂದ ಹೇಳ್ತಾ ಇರೋದು. ಇಷ್ಟು ಓಪನ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಮಿಷಿನಿಂದ. ನೋಡಿ ಇವಾಗ ನಾನು ಈ ಉಂಡೆನ ಇಟ್ಕೊಂಡು ನಾನು ಇವಾಗ ಪೇಪರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಯಾವ ಥರ ಇಟ್ಕೊಂಡೆ ಅಂತ. ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಆ ಪೇಪರ್ನ ಸವರ್ಕೊಂಡು ಅದಾದಮೇಲೆ ನಾನು ಉಂಡೆನ ಇಟ್ಕೊಂಡು ಇವಾಗ ನಾನು ಆ ಪೇಪರ್ನ ಕ್ಲೋಸ್ ಮಾಡಿ ನೋಡಿ ಮಧ್ಯದಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಆ ಮಧ್ಯದಲ್ಲೇ ಬರಬೇಕು ನೋಡಿ ಉಂಡೆ, ಇಲ್ಲ ಅಂದರೆ ನಿಮಗೆ ಆ ಕಡೆ ಈ ಕಡೆ ಆಗೋಗುತ್ತೆ. ಆಮೇಲೆ ಎಣ್ಣೆ ಜಾಸ್ತಿ ಹಚ್ಕೊಂಡ್ರೂ ನಿಮಗೆ ಒಂದು ಸೈಡ್ ದಪ್ಪ ಆಗುತ್ತೆ. ತುಂಬ ಜನಗೆ ಆ ಥರ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಅಂದರೆ ಒಂದು ಸೈಡ್ ದಪ್ಪ ಆಗ್ತದೆ ಅಂತ. ಯಾಕಂದರೆ ಎಣ್ಣೆ ಜಾಸ್ತಿ ಆದರೆ ಅಥವಾ ಕನ್ಸಿಸ್ಟೆನ್ಸಿ ಏನಾದರೂ ವೇರಿಯೇಷನ್ ಇದ್ದರೆ ಆ ಥರ ಆಗುತ್ತೆ ಅಷ್ಟೇ. ಅಕಸ್ಮಾತ್ ನಿಮ್ಗೇನಾದ್ರು ಒಂದು ಸೈಡ್ ದಪ್ಪ ಆದರೆ ಸೊ ನೋ ಪ್ರಾಬ್ಲಮ್, ಮತ್ತೆ ಆ ಸೈಡನ್ನ ತಿರುಗಿಸಿ ಕೂಡ ನೀವು ಕೊಡ್ಬೋದು ಆರಾಮ್ಸೆ. ಆವಾಗ ಕೂಡ ನಿಮಗೆ ತೆಳ್ಳಗಾಗುತ್ತೆ. ಯಾಕಂದರೆ ಒಂದು ಸೈಡ್ ತೆಳ್ಳಗೆ ಆಗ್ತಾ ಇದೆ ಅಂದರೆ ನೀವು ಇಡೋ ಪ್ಲೇಸ್ಮೆಂಟ್ ಕೂಡ ಮುಖ್ಯ ಆಗುತ್ತೆ. ಹೇಗಿದೆ, ಯಾವ ಪ್ಲೇಸಲ್ಲಿ ಇಡ್ತಾ ಇದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದಕ್ಕೇ ನೋಡಿ ಇವಾಗ ನೋಡಿ ರೆಡಿಯಾಗಿದೆ, ಎಷ್ಟು ದೊಡ್ಡದಾಗಿ ಬಂದಿದೆ. ನಾನು ಯಾವುದೇ ಥರದ ಎಡಿಟಿಂಗ್ ಮಾಡಿಲ್ಲ. ತುಂಬ ಜನರಿಗೆ ಎಡಿಟಿಂಗ್ ಮಾಡಿರೋದು ಅಂತೆಲ್ಲ ಹೇಳ್ತಾ ಇದ್ದೀರಾ, ನಾವು ಯಾವ ಎಡಿಟಿಂಗು ಮಾಡಿಲ್ಲ. ನೋಡಿ ಈ ಮಿಷಿನಲ್ಲಿ ನಾನು ಮಾಡೋವಂಥ ರೊಟ್ಟಿ ನೋಡಿ ಇವಾಗ ರೆಡಿಯಾಗಿದೆ. ಇಷ್ಟು ದೊಡ್ಡದಾಗಿ ಬಂದಿದೆ ರೊಟ್ಟಿ ನೋಡಿ. ಆಮೇಲೆ ಇದು ಬೆಂದ ಮೇಲೆ ಚಿಕ್ಕದಾಗುತ್ತೆ ಅಂತ ಹೇಳ್ತೀರಾ, ಹೌದು. ಯಾಕಂದರೆ ನಾವು ಹಿಟ್ಟುಗೂಡಿಸಿ ಮಾಡೋದ್ರಿಂದ, ಅಂದರೆ ಮುದ್ದೆ ಥರ ಮಾಡಿ ಜಿಗಿ ಬರ್ಸಿ ಮಾಡ್ತೀವಲ್ಲ, ಸೊ ಅದರಿಂದ ಆ ಥರ ರೊಟ್ಟಿಗಳು ನಿಮಗೆ ಚಿಕ್ಕದಾಗೇ ಆಗುತ್ತೆ, ಅಂದರೆ ಸಿಂಕ್ ಆಗೇ ಆಗುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ವ, ಜಿಗಿ ಬರ್ಸಿ ಮಾಡೋ ಅಂಥ ರೊಟ್ಟಿಗಳಿಗೆ ಇದು ಸೂಟೇಬಲ್ ಆಗಿರುತ್ತೆ. ಯಾಕಂದರೆ ನಾನು ಅದೇ ಥರ ಮಾಡೋದು, ಅದಕ್ಕೋಸ್ಕರ ನಾನು ಆ ಥರ ಹೇಳ್ತಾ ಇರೋದು. ನನಗೆ ಯಾವ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಅದನ್ನು ಹೇಳಬಲ್ಲೆ ಅಷ್ಟೇ, ಬೇರೆದು ನನಗೆ ಗೊತ್ತಿಲ್ಲ. ಬಟ್ ನಾನು ಚಪಾತಿ ಅದರಲ್ಲಿ ಮಾಡಿಲ್ಲ, ಬಟ್ ತೊಗೊಂಡಿರೋ ಕಸ್ಟಮರ್ಸ್ ಎಲ್ಲ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಲವೊಂದು ರೊಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈ ಮಿಷಿನ್ನ ಯೂಸ್ ಮಾಡ್ಕೋಬೋದು. ಜೋಳದ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗ್ಬೋದು, ಈಸಿಯಾಗಿ ಬೇಗನೆ ಮುಗಿದೋಗ್ಬಿಡುತ್ತೆ. ನಮ್ಮನೇಲಂತೂ ಬೇಗನೆ ಆಗೋಗುತ್ತೆ ರೊಟ್ಟಿಗಳೆಲ್ಲ. ನಾನು ಸೇಲ್ ಮಾಡೋದ್ರಿಂದ, ಅಂದರೆ ಕ್ಲೌಡ್ ಕಿಚನ್ ಮಾಡಿರೋದ್ರಿಂದ ನನಗೆ ತುಂಬ ಬೇಗ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಜೋಳದ ರೊಟ್ಟಿ, ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೆ 2 days ಇಟ್ಟರು ಇದೇ ಸಾಫ್ಟಾಗಿರುತ್ತೆ ನೋಡಿ, ಎಷ್ಟು ತೆಳುವಾಗಿ ಕೂಡ ಇದೆ ನೋಡಿ. ತುಂಬ ಜನರಿಗೆ ಆ ಡೌಟ್ ಕೂಡ ಇದೆ ತೆಳ್ಳಗೆ ಬರಲ್ಲ ಅಂತ. ನೋಡಿ ಎಷ್ಟು ತೆಳ್ಳಗಿದೆ ಅಂತ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹೋಳಿಗೆ
ಹೋಳಿಗೆ ಹೇಗೆ ಮಾಡ್ತೀವಿ ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಅದೇ ಮಿಷಿನಲ್ಲೇ ಸೇಮ್ ಹೋಳಿಗೆಗೆ ಯಾವ ಥರ ನೀವು ಕಣಕ ಮಾಡ್ಕೊಂಡಿರ್ತೀರ, ಇದಕ್ಕೆ ಕನ್ಸಿಸ್ಟೆನ್ಸಿನೇ ಇಲ್ಲ. ಯಾಕಂದರೆ ನೀವು ಯಾವ ಥರ ಮಾಡ್ಕೊಂಡಿರ್ತೀರ ಅದೇ ಥರ ಪ್ರೊಸೀಜರ್, ಹೋಳಿಗೆ ಹೇಗೆ ಮಾಡ್ತೀರಾ ಅದೇ ಥರ ಕಣಕನ ಕಲಿಸ್ಕೊಂಡು, ಹಾಗೆ ಹೂರಣ ಕೂಡ ಸೇಮ್ ಅದೇ ಥರ ನಾವು ಹೋಳಿಗೆಗೆ ಯಾವ ಥರ ಪ್ರಿಪರೇಷನ್ ಮಾಡ್ಕೊಂಡಿರ್ತೀವಿ ಅದೇ ಥರ, ಇದಕ್ಕೆ ಯಾವುದೇ ಥರದ ಕನ್ಸಿಸ್ಟೆನ್ಸಿ ಇಲ್ಲ. ನೋಡಿ ಇಷ್ಟು ಸಾಫ್ಟಾಗಿ ಮಾಡಿಕೊಂಡು, ಆದರೆ ಯಾಕೆಂದರೆ ಇದಕ್ಕೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಇದಕ್ಕೆ ಎಣ್ಣೆ ತುಂಬ ಹಚ್ತೀವಿ. ಸೊ ಅದಕ್ಕೆ ಇದಕ್ಕೆ ಹೆಚ್ಚಿಗೆ ಪ್ರೆಸ್ ಮಾಡೋದೇ ಬೇಡ. ನೋಡಿ ಇವಾಗ ಪೇಪರ್ಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀವಿ, ಇದಕ್ಕೆ ತುಂಬಾ ಎಣ್ಣೆ ಹಚ್ಕೊಂಡ್ಲೇಬೇಕಲ್ವಾ. ಯೂಶ್ವಲಿ ಹೋಳಿಗೆ ಅಂದರೆ ಎಲ್ಲರೂ ಎಣ್ಣೆ ಜಾಸ್ತಿನೇ ಹಚ್ಚಿ ಮಾಡೋ ಅಂಥದ್ದು. ಆಮೇಲೆ ಹಿಟ್ಟು ಹಾಕಿ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನಾನು ಎಣ್ಣೆ ಹಚ್ಬಿಟ್ಟೆ ಮಾಡಿರೋದು. ಎಣ್ಣೆ ಹೇಗೆ ಅಂದರೆ ಇದಕ್ಕೆ ಜಾಸ್ತಿನೇ ಎಣ್ಣೆ ಹಚ್ಚಬೇಕಾಗುತ್ತೆ. ನೋಡಿ ಈ ಥರ ಇವಾಗ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಡ, ತುಂಬ ಪ್ರೆಸ್ ಮಾಡೋದು ದೊಡ್ಡದಾಗಿ ಹೋಗುತ್ತೆ. ನೋಡಿ ದೊಡ್ಡದಾಗಿ ಬೇಕು ಅನ್ನೋರು ಬೇಕಾದರೆ ನೀವು ಈ ಥರ ಪ್ರೆಸ್ ಮಾಡ್ಕೋಬೋದು. ಚಿಕ್ಕದಾಗಿ ಬೇಕು ಅನ್ನೋರು ತುಂಬ ಪ್ರೆಸ್ ಮಾಡೋದೇ ಬೇಡ. ನೋಡಿ ಯಾಕಂದರೆ ತುಂಬ ಪ್ರೆಸ್ ಮಾಡಿಬಿಟ್ರೆ ತುಂಬ ತೆಳುವಾಗಿ ಬರುತ್ತೆ. ಕೆಲವರಿಗೆ ತೆಳು ಇಷ್ಟ ಆಗಲ್ಲ, ಅಂದರೆ ಹೂರಣ ಇಲ್ಲ ಅಂತ ಅನಿಸುತ್ತೆ. ಸೊ ದಪ್ಪ ಬೇಕು ಅನ್ನೋರು ನೀವು ಆರಾಮ್ಸೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಅಂದರೆ ತುಂಬ ಆವಾಗ ನೀವು ಟೈಟಾಗಿ ಪ್ರೆಸ್ ಮಾಡೋದು ಬೇಡ. ನೋಡಿ ಆ ಮಿಷಿನಲ್ಲೇ ಮಾಡಿರೋವಂಥ ಒಂದು ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಬೇಗ ಬೇಗ ಆಗೋಗುತ್ತೆ. ನೋಡಿ ಯುಗಾದಿ ಹಬ್ಬ ಬೇರೆ ಹತ್ತಿರ ಬರ್ತಾ ಇದೆ, ನಿಮಗೆ ಹೋಳಿಗೆ ಈಸಿಯಾಗಿ ಕೂಡ ಮಾಡ್ಕೊಬಿಡ್ಬೋದು ಬೇಗ ಬೇಗ. ನೋಡಿ 50 ಹೋಳಿಗೆ ಇದ್ರೂ ಆರಾಮ್ಸೆ ಈ ರೊಟ್ಟಿ ಮಿಷಿನಲ್ಲಿ ಮುಗಿಸ್ಕೊಬಿಡ್ಬೋದು ಬೇಗನೆ. ನೋಡಿ ಬೇಕಿದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ಅದು ನೀವು ಮೇಂಟೆನೆನ್ಸ್ ಅಂತ ಕೇಳ್ತೀರಾ, ಮೇಂಟೆನೆನ್ಸ್ ಏನಿಲ್ಲ. 3 ಇಯರ್ಸ್ ಅಥವಾ 4 ಇಯರ್ಸ್ ಒನ್ಸು ನೀವು ಪೇಂಟಿಂಗ್ ಮಾಡ್ಕೋಬೋದು. ಏನಾದರೂ ಪೇಂಟಿಂಗ್ ಹೋದರೆ, ಅಥವಾ ನಿಮಗೆ ರಿಂಗ್ ತಿರುಗಿಸ್ತೀವಲ್ಲ ಆ ಕೆಳಗಡೆ ರಿಂಗ್ ಥರ ಇದೆಯಲ್ಲ, ಆ ರಿಂಗ್ಗೆ ನೀವು ಕೊಬ್ಬರಿ ಎಣ್ಣೆ ಮಾತ್ರ ಬಿಡಬೇಕಾಗುತ್ತೆ. ಸಪೋಸ್ ಏನಾದರೂ ಟೈಟ್ ಆದರೆ ತುಂಬ ಯೂಸ್ ಮಾಡಿ. ಸೊ ಎಣ್ಣೆ ಬಿಡದೇ ಇರೋ ಹಾಗೆ ಯೂಸ್ ಮಾಡಿ ಆದಷ್ಟು. ಸಪೋಸ್ ಎಲ್ಲಾದರೂ ನಿಮಗೆ ಟೈಟ್ ಅಂತ ಅನಿಸಿದ್ರೆ ಮಾತ್ರ ಕೊಬ್ಬರಿ ಎಣ್ಣೆ ಬಿಡಿ ಅಷ್ಟೇ. ಅಂದರೆ ಒಂದು 3 ಇಯರ್ಸ್ ಒನ್ಸ್ ಆ ಥರ ಆಗ್ಬೋದು, ಆವಾಗ ಕೊಬ್ಬರಿ ಎಣ್ಣೆ ಬಿಡಿ, ಬೇರೆ ಯಾವ ಎಣ್ಣೆನೂ ಬಿಡಬೇಡಿ. ಯಾಕಂದರೆ ಕ್ಲೀನಿಂಗ್ ತುಂಬಾ ಕಷ್ಟ ಆಗುತ್ತೆ ಅದಕ್ಕೇ. ಹಾಗೆ ನಿಮಗೇನಾದರೂ ಬೇಕಂದರೆ ನೀವು ಈ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೋಬೋದು. ನಾನು ಈ ಕ್ಲೌಡ್ ಕಿಚನಲ್ಲಿ ಯೂಸ್ ಮಾಡ್ತಿರೋದು ಇದೇ ಮಿಷಿನ್ನು. ಸೊ ಆಮೇಲೆ ಒಬ್ಬರು ನನ್ನ ಒಂದು ವೀಡಿಯೋನ ಇಟ್ಕೊಂಡು ಅವರು ಕೂಡ ಫ್ರಾಡ್ ಮಾಡ್ತಿದ್ದಾರೆ. ಅಂದರೆ ತೋರಿಸ್ತಿರೋ ಮಿಷಿನ್ನೇ ಬೇರೆ, ಬಟ್ ಸೇಲ್ ಮಾಡ್ತಿರೋ ಮಿಷಿನ್ನೇ ಬೇರೆ. ಮಿಷಿನ್ ತೊಗೊಂಡಿರೋ ಕಸ್ಟಮರೇ ನನಗೆ ಹೇಳಿದ್ದಾರೆ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ಲಾಗಿ ಪೇಮೆಂಟ್ ಮಾಡಿ ದಯವಿಟ್ಟು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.